ವಿನಯ್ ಕುಮಾರ್ ಇವರು ಜನಿಸಿದ್ದು ದಾವಣಗೆರೆ ತಾಲೂಕು ಕಕ್ಕರಗೊಳ್ಳ ಗ್ರಾಮದಲ್ಲಿ. ಬರಿಗೈನಲ್ಲಿ ರಾಜಧಾನಿ ಬೆಂಗಳೂರು ನಗರಕ್ಕೆ ಬಂದಿದ್ದ ಯುವಕನೊಬ್ಬ ಸತತ ಓದು ಮತ್ತು ಪರಿಶ್ರಮದ ಮೂಲಕ ನಾಗರಿಕ ಸೇವೆಯಲ್ಲಿ ಉನ್ನತ ಹುದ್ದೆಗೆ ಏರಬಹುದು ಎಂಬುದನ್ನ ತಾವು ನೀಡುವ ತರಬೇತಿಯ ಮೂಲಕ ನಿರೂಪಿಸಿದ್ದಾರೆ. 5ನೇ ತರಗತಿವರೆಗೆ ಅಲ್ಲಿಯೇ ವ್ಯಾಸಂಗ, ನಂತರ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾಗಿ ಚಿತ್ರದುರ್ಗ ಜಿಲ್ಲೆ ಉಡುವಳ್ಳಿಯಲ್ಲಿ 6ರಿಂದ 12ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದರು. ವಿನಯ್ ಕುಮಾರ್ ಬರಿಗೈನಲ್ಲಿ ರಾಜಧಾನಿ ಬೆಂಗಳೂರು ನಗರಕ್ಕೆ ಬಂದಿದ್ದ ಯುವಕ. 12ನೇ ತರಗತಿಯ ನಂತರ ಮೆಡಿಕಲ್ ಸೀಟು ಸಿಕ್ಕಿತ್ತಾದರೂ ಶುಲ್ಕ ಭರಿಸುವುದು ಕಷ್ಟವಾಗಿದ್ರಿಂದ ಹೋಗಲಿಲ್ಲ. ಬೆಂಗಳೂರಿನಲ್ಲಿ ತಾಳಿಶಾಸ್ತ್ರ ವಿಷಯದಲ್ಲಿ ಬಿಎಸ್ಸಿ ಪೂರೈಸಿದರು. ನಂತರ ಸೆಂಟ್ರಲ್ ಕಾಲೇಜಿನಲ್ಲಿ ಕೆಮಿಸ್ಟ್ರಿಯಲ್ಲಿ ಎಂಎಸ್ಸಿ ಸೇರಿದರು. ಆ ಹಂತದಲ್ಲೇ ಅವರಿಗೆ ಐಎಎಸ್ ಆಗುವ ಹುಚ್ಚು ಹತ್ತಿದ್ರಿಂದ ಎಂಎಸ್ಸಿ ಓದು ಮೊಟಕುಗೊಳಿಸಿದ್ರು. ಐಎಎಸ್ ಅಧಿಕಾರಿಯಾಗುವ ಕನಸಿನ ಬೆನ್ನೇರಿ ಹೊರಟ ವಿನಯ್ 2006ರಿಂದ ಯುಪಿಎಸ್ಸಿಗೆ ತಯಾರಿ ಆರಂಭಿಸಿದರು. ಯಾವುದೇ ತರಬೇತಿ ಪಡೆಯದೆ ಸ್ವಂತ ಅಧ್ಯಯನದ ದಾರಿ ಹಿಡಿದರು. ಮ್ಯಾಗಜಿನ್ಗಳು, ಪತ್ರಿಕೆಗಳನ್ನು ಓದುತ್ತಾ ಜ್ಞಾನಾರ್ಜನೆ ಮಾಡತೊಡಗಿದರು. 3 ಬಾರಿ ಮೇನ್ಸ್ ಪರೀಕ್ಷೆ ಬರೆದು 1 ಬಾರಿ ಸಂದರ್ಶನವನ್ನು ಎದುರಿಸಿದರು. ಕೇವಲ 2 ಅಂಕಗಳಿಂದ ಅವಕಾಶ ತಪ್ಪಿತು. 2008ರಲ್ಲಿ ಪಿಡಿಒ ಹುದ್ದೆಗೆ ಪರೀಕ್ಷೆ ಬರೆದು ಆಯ್ಕೆಯಾದರು. ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕರ್ಪೂರವಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿ 2 ವರ್ಷ ಕೆಲಸ ಮಾಡಿದ್ರು. 2011ರಲ್ಲಿ ಕೆಎಎಸ್ ಪರೀಕ್ಷೆ ಬರೆದು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಯಾಗಿ ಆಯ್ಕೆಯೂ ಆದರು. ಆದರೆ ವಿವಿಧ ಕಾರಣಗಳಿಂದ ಆಯ್ಕೆ ಪಟ್ಟಿಯೇ ರದ್ದಾಯಿತು. ಅದೇ ಅವರ ಬದುಕಿನಲ್ಲಿ ಟರ್ನಿಂಗ್ ಪಾಯಿಂಟ್. ಒಂದು ಹಂತದಲ್ಲಿ ಎಲ್ಲಾ ಬಾಗಿಲು ಮುಚ್ಚಿದವು ಎಂದೆನಿಸಿದ ಹೊತ್ತಿನಲ್ಲಿ 2008ರಲ್ಲಿ ಸ್ವಂತ ಬ್ಲಾಗ್ ಹುಟ್ಟು ಹಾಕಿದ್ರು. ಪ್ರಚಲಿತ ವಿದ್ಯಮಾನಗಳ ಕುರಿತು ಅದರಲ್ಲಿ ಬರೆಯುತ್ತಾ ಹೋದ್ರು. ಇದು ಬಹಳಷ್ಟು ಜನಪ್ರಿಯವಾಯಿತು. ಬ್ಲಾಗ್ನಲ್ಲಿ ದೇಶದ ಮೂಲೆ ಮೂಲೆಗಳಿಂದ ದೊರೆತ ಪ್ರತಿಕ್ರಿಯೆ ಇನ್ಸೈಟ್ ಸಂಸ್ಥೆಯನ್ನ ಕಟ್ಟಲು ವಿನಯ್ ಕುಮಾರ್ ಅವರಿಗೆ ಆತ್ಮವಿಶ್ವಾಸ ತಂದುಕೊಟ್ಟಿತ್ತು. ಈ ಆತ್ಮವಿಶ್ವಾಸದ ಫಲವೇ ಇನ್ಸೈಟ್ ಸಂಸ್ಥೆ. ಏನಿದು ಇನ್ಸೈಟ್ ಸಂಸ್ಥೆ? 2014ರಿಂದ ವಿನಯ್ ಕುಮಾರ್ ಆಫ್ಲೈನ್ ತರಗತಿಗಳನ್ನು ಆರಂಭಿಸಿದರು. ಹೀಗೆ ಆರಂಭಿಸಿದ ಸಂಸ್ಥೆ ಮತ್ತು ತಮ್ಮ ಜೀವನಾನುಭವವನ್ನ ವಿನಯ್ ಕುಮಾರ್ ಹಂಚಿಕೊಂಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಜಿ.ಬಿ. ವಿನಯ್ ಕುಮಾರ್. ನಾನು ಹುಟ್ಟಿ ಬೆಳೆದಿದ್ದು ಕಕ್ಕರಗೊಳ್ಳ ಅಂತಂದು ದಾವಣಗೆರೆ ಜಿಲ್ಲೆ ಮತ್ತು ದಾವಣಗೆರೆ ತಾಲೂಕು. ಕಕ್ಕರಗೊಳ್ಳ ಅನ್ನೋದು ಒಂದು ಕುಗ್ರಾಮ ಆವಾಗಿತ್ತು, ಇವಾಗ ಬೆಳೆದು ನಿಂತಿದೆ. ಅಲ್ಲಿ 5ನೇ ಕ್ಲಾಸ್ ತನಕ ಎಜುಕೇಷನ್ ತೊಗೊಂಡೆ ಕನ್ನಡ ಮೀಡಿಯಮಲ್ಲಿ. ಅದಾದ ನಂತರ ಜವಾಹರ್ ನವೋದಯ ವಿದ್ಯಾಲಯ, ನಿಮಗೆಲ್ಲ ಗೊತ್ತಿರುತ್ತೆ, ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿ 6ರಿಂದ 12ನೇ ಕ್ಲಾಸು ಚಿತ್ರದುರ್ಗದ ಉಡುವಳ್ಳಿ ಅಂತ. ಆವಾಗ ದಾವಣಗೆರೆ ತಾಲೂಕಿತ್ತು, ಚಿತ್ರದುರ್ಗ ಜಿಲ್ಲೆ ತಾಲೂಕಾಗಿತ್ತು 1995ರಲ್ಲಿ. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 6ರಿಂದ 12ನೇ ಕ್ಲಾಸು ಇಂಗ್ಲೀಷ್ ಮೀಡಿಯಮಲ್ಲಿ CBSE ಮಾಧ್ಯಮದಲ್ಲಿ ಶಿಕ್ಷಣ ಸಿಕ್ತು. ಅದಕ್ಕೂ ಮುಂಚೆ ದಾವಣಗೆರೆಯಲ್ಲಿ ಕಕ್ಕರಗೊಳ್ಳದಲ್ಲಿ ಬೆಳಿಬೇಕಾದ್ರೆ ನಾವೊಂದು ವಾಸ ಇದ್ದಿದ್ದು ದನದ ಮನೆಯಲ್ಲಿ. ಕಾರಣ ಏನಂದರೆ ನಮ್ಮ ತಂದೆ ನಿರುದ್ಯೋಗಿಯಾಗಿದ್ದರು, ಕೆಲಸ ಇರಲಿಲ್ಲ, ಬಡತನ ಇದ್ದಿದ್ದರಿಂದ ಅನಿವಾರ್ಯವಾಗಿ ಅಲ್ಲಿ ಒಬ್ಬರು ದಾನಶೂರ ಅಂತ ಹೇಳ್ಬೋದು, ಅವರೊಂದು ದನದ ಮನೇಲಿ ವಾಸ ಇರಿ ಅಂತ ಕೊಟ್ಟಿದ್ದರು. ಯಾಕಂದರೆ ನಮಗೆ ರೆಂಟ್ ಕಟ್ಟೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ 5 ವರ್ಷ ಇದ್ದಿದ್ದು. ಬಟ್ ನಮಗೇನಂದರೆ ಚಿಕ್ಕಂದಿನಿಂದ ಓದೋ ಹುಚ್ಚು ಇತ್ತು. ಟೆಕ್ಸ್ಟ್ ಬುಕ್ಸ್ ಬಿಟ್ಟು ಬೇರೆ ಕತೆ ಕಾದಂಬರಿ ಓದೋದು. ಯಾಕಂದರೆ ನಮ್ಮ ತಂದೆಗೂ ಕೂಡ ಪುಸ್ತಕದ ಹುಚ್ಚಿತ್ತು. ಆ ಪುಸ್ತಕಗಳನ್ನು ಓದ್ತಾ ನಮ್ಮದು ಒಂದು ಸಾಮಾನ್ಯ ಜ್ಞಾನ ಅಂತ ಏನು ಹೇಳ್ತೀರಿ, ಅದು ಚೆನ್ನಾಗಿ ಬೆಳೀತು ಅಂತ ಅನಿಸುತ್ತೆ. ವಿದ್ಯಾರ್ಥಿಗಳ ಸಹಕಾರದಿಂದ ಬೆಂಗಳೂರನ್ನ ಐಎಎಸ್ ಹಬ್ ಆಗಿ ಮಾಡಲು ಸಾಧ್ಯವಾಯಿತು. ಐಎಎಸ್ ಮಾಡುವವರು ಈ ಮೊದಲು ದೆಹಲಿಗೆ ಹೋಗಬೇಕಾಗಿತ್ತು. ಬೆಂಗಳೂರಿನಲ್ಲಿ ಐಎಎಸ್ ಕೋಚಿಂಗ್ ಸೆಂಟರ್ ಯಾವುದೂ ಇರಲಿಲ್ಲ. ಇದನ್ನ ಗಮನದಲ್ಲಿಟ್ಟುಕೊಂಡು ಚಂದ್ರ ಲೇಔಟ್ನಲ್ಲಿ ಕೋಚಿಂಗ್ ಸೆಂಟರ್ ತೆರೆದ್ರು. ನಮ್ಮ ರಾಜ್ಯದವರು ದೆಹಲಿಗೆ ಹೋಗಿ 3 ಪಟ್ಟು ಹೆಚ್ಚಿಗೆ ಶುಲ್ಕ ಪಾವತಿಸಿ ಕೋಚಿಂಗ್ ಪಡೆಯಬೇಕಾಗಿತ್ತು. ಅದನ್ನ ಇನ್ಸೈಟ್ಸ್ ಐಎಎಸ್ ಕೋಚಿಂಗ್ ಸೆಂಟರ್ ತಪ್ಪಿಸಿತು. ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ತರಬೇತಿ ನೀಡಲಾಯಿತು. ಇದರ ಸಲುವಾಗಿ ಇಂದು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಐಎಎಸ್ ಪಾಸ್ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಸ್ತುತ ಜಮ್ಮು ಮತ್ತು ಕಾಶ್ಮೀರ, ದೆಹಲಿ, ಹೈದರಾಬಾದ್, ಬೆಂಗಳೂರು, ದಾವಣಗೆರೆ ಮತ್ತು ಮಂಗಳೂರಿನಲ್ಲಿ ಇನ್ಸೈಟ್ ಶಾಖೆಗಳಿವೆ. ಐಎಎಸ್ ತರಬೇತಿ ವಿಚಾರದಲ್ಲಿ ವಿನಯ್ ಕುಮಾರ್ ಕೇವಲ ಲಾಭದ ಬೆನ್ನು ಹತ್ತಿಲ್ಲ. ಸಾಮಾಜಿಕ ಕಳಕಳಿ ಇರೋದ್ರಿಂದ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಿದ್ದಾರೆ. ಮಣಿಪುರದಲ್ಲಿ ಗಲಭೆಯಾದಾಗ ಅಲ್ಲಿನ 150 ಮಕ್ಕಳಿಗೆ ಯುಪಿಎಸ್ಸಿ ಪರೀಕ್ಷೆಗೆ ಮಾರ್ಗದರ್ಶನ ಮಾಡಿದ್ದಾರೆ. ಮಿಷನ್ 100 ಇದು ವಿನಯ್ ಅವರ ಮುಂದಿರುವ ಯೋಜನೆಯಾಗಿದೆ. ರಾಜ್ಯದಿಂದ ಪ್ರತಿ ವರ್ಷ 100 ಅಭ್ಯರ್ಥಿಗಳು ಯುಪಿಎಸ್ಸಿ ಟಾಪರ್ಗಳಾಗಬೇಕು ಎಂಬುದು ಅವರ ಅಪೇಕ್ಷೆಯಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಯುವ ಜನರಿಗೆ ಅರಿವು ಮೂಡಿಸುತ್ತಿದ್ದಾರೆ.
13 ಡಿಸೆಂಬರು ಬಂದು ಇನ್ಸೈಟ್ಸ್ IAS ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕಿದೆ. ಕೇವಲ 40 ವಿದ್ಯಾರ್ಥಿಗಳು. ಈ 40 ವಿದ್ಯಾರ್ಥಿಗಳು ಎಲ್ಲಿಂದ ಬಂದರು ಅಂದರೆ, ನಾನು ಆಗಲೇ ಹೇಳಿದೆ, ನಾನು IAS ಶುರು ಮಾಡಿದಾಗ ಒಂದು ಕಂಪ್ಯೂಟ್ರ್ ಮತ್ತು ಇಂಟರ್ನೆಟ್ ತೊಗೊಂಡಿದ್ದೆ ಅಂತ. IAS ಪ್ರಿಪೇರ್ ಆಗ್ತಾ ನಾನೊಂದು ಹಾಬಿ ಡೆವಲಪ್ ಮಾಡ್ಕೊಂಡಿದ್ದೆ, ಬ್ಲಾಗಿಂಗ್ ಅಂತಂದು. ಸೊ ನನಗೆ ಸುತ್ತಮುತ್ತ ಏನು ಅಬ್ಸರ್ವ್ ಮಾಡ್ತಾಯಿದ್ದೆ, ಏನು ಓದ್ತಾ ಇದ್ದೆ, ಅದ್ರ ಬಗ್ಗೆ ನನ್ನದೇ ಆದ ಒಪಿನಿಯನ್ ಬರಿತಾ ಇದ್ದೆ. ಕಾಲಕ್ರಮೇಣ ನನ್ನ ಎಕ್ಸಾಮ್ ಹೆಂಗೆ ಪಾಸ್ ಆಯಿತು, ಪ್ರಿಲಿಮ್ಸ್ ಹೆಂಗೆ ಪಾಸ್ ಮಾಡಿದೆ, ಮೇನ್ಸ್ ಹೆಂಗೆ ಪಾಸ್ ಮಾಡಿದೆ, ಆಮೇಲೆ ಇಂಟ್ರ್ಯೂ ಹೆಂಗೆ ಹೋಗಿದ್ದೆ, ಇಂಟ್ರ್ಯೂನಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಯಿತು, ಅದನ್ನೆಲ್ಲ ಶೇರ್ ಮಾಡೋಕ್ಕೆ ಶುರು ಮಾಡಿದಾಗ ಏನಾಯಿತು, ದೇಶದ ಮೂಲೆಯಲ್ಲಿ ಯಾರು UPSC ಪ್ರಿಪೇರ್ ಆಗ್ತಾಯಿದ್ರು, ಯಾರಿಗೆ ಇಂಟರ್ನೆಟ್ ಕನೆಕ್ಷನ್ ಇತ್ತು, ನನ್ನ ವೆಬ್ಸೈಟ್ ಅವರಿಗೆ ಗೋಚರ ಆಗೋಕ್ಕೆ ಶುರು ಆಯಿತು. ಸೊ ಇಲ್ಲಿ ಆರ್ಟಿಕಲ್ ಸಿಗ್ತಾ ಹೋಯಿತು, ಅದನ್ನು ಫಾಲೋ ಮಾಡ್ತಾ ಬಂದರು. ಸೊ ನಾನು ಅಲ್ಲಿ ಹಾಕಿದೆ, ಈ ಥರ ಒಂದು ಬ್ಯಾಚ್ ಮಾಡಬೇಕಂತಿದ್ದೀನಿ IASದು, ನೀವು ಬರೋದಕ್ಕೆ ರೆಡಿ ಇದ್ದರೆ ಬೆಂಗಳೂರಲ್ಲಿ ಒಂದು ಕ್ಲಾಸ್ ತೊಗೊತೀನಿ ಅಂತ. ಸೊ ಸುಮಾರು ಒಂದು 300ಕ್ಕೂ ಹೆಚ್ಚು ಜನ ಅಪ್ಲಿಕೇಶನ್ ಹಾಕಿದರು. ಸೊ ನನಗೆ ಬೆಂಗಳೂರಲ್ಲಿ ಯಾರು ಗೊತ್ತಿರಲಿಲ್ಲ, ಬೆಂಗಳೂರಲ್ಲಿ ಎಲ್ಲಿ ಏನು ಮಾಡಬೇಕಂತ ಗೊತ್ತಿರಲಿಲ್ಲ. ಸೊ 311 ಎಕ್ಸಾಕ್ಟ್ಲಿ ಅಪ್ಲೈ ಮಾಡಿದ್ದು. 311 ಜನ ಅಂದರೆ ಕಷ್ಟ ಆಗುತ್ತಂದು ಕೇವಲ 40 ವಿದ್ಯಾರ್ಥಿಗಳನ್ನ ಕರೆಸ್ಕೊಂಡು ಬೆಂಗಳೂರಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟೆ. ಆ 40 ವಿದ್ಯಾರ್ಥಿಗಳಲ್ಲಿ ಫಸ್ಟ್ ಬ್ಯಾಚ್ ಅಂದರೆ 2014 ಜನವರಿ ಶುರುವಾಗಿದ್ದು, ಒಂದು ಆ ವರ್ಷ ಎಕ್ಸಾಮ್ ಬರೆದ್ರು. 15 ರಿಸಲ್ಟ್ ಬಂದಾಗ ಆ 40ರಲ್ಲಿ 5 ಜನ ರ್ಯಾಂಕ್ ತೊಗೊಂಡ್ರು. ಅದರಲ್ಲಿ 4 ಜನ IAS ಅಧಿಕಾರಿಗಳಾದರು, ಒಬ್ಬರು IRS ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ. ಇವತ್ತು 4 ಜನನೂ ಕೂಡ DC-ಗಳಾಗಿದ್ದಾರೆ. ಸೊ ಇದು ಎಂಟೈರ್ ಇಂಡಿಯಾದಲ್ಲಿ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಆಗಿರಲಿಲ್ಲ. ಕಡಿಮೆ ವಿದ್ಯಾರ್ಥಿಗಳನ್ನ ತಗೊಂಡು ಅಷ್ಟು ಪರ್ಸೆಂಟೇಜಲ್ಲಿ ಅದು ಟಾಪ್ ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್ 8 ಕೂಡ ಬಂತು. ಇವತ್ತು ರಾಯಚೂರು DC ಆಗಿದ್ದಾರೆ ನಿತೀಶ್ ಕೆ ಅಂತಂದು, ಹಿ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ 8. ಸೊ ಈ ವಾಸ್ ಮೈ ಫಸ್ಟ್ ಸ್ಟೂಡೆಂಟ್. ಸೊ ಈ ರೀತಿ ರಿಸಲ್ಟ್ ಬಂದಾಗ ಐ ಥಿಂಕ್ ಆ ಸ್ಟೂಡೆಂಟ್ಸ್ ವಲಯದಲ್ಲಿ ಗೊತ್ತಾಯಿತು. ನೆಕ್ಸ್ಟ್ ಇಯರ್ ಜಾಸ್ತಿ ಅಡ್ಮಿಷನ್ ಅದು, ರ್ಯಾಂಕ್ಸು ಜಾಸ್ತಿ ಆಯಿತು, 35 ರ್ಯಾಂಕ್ಸ್ ಬಂತು. ಆಮೇಲೆ ಅದರ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಯಿತು. ಸೊ 2016ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1 ಕೂಡ ಬಂತು. ಕರ್ನಾಟಕದ ಕೋಲಾರದ ನಂದಿನಿ KR ಅಂತಂದು ಅವರು ಹಿಂದಿನ ರಿಸಲ್ಟ್ ನೋಡಿ ಬಂದಿದ್ದರು ನಮ್ಮ ಹತ್ರ. ಸೊ ಅವ್ರ ನಂಬಿಕೆ ಮೋಸ ಆಗಲಿಲ್ಲ. ಶಿ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ 1. ಕರ್ನಾಟಕಕ್ಕೆ 16 ವರ್ಷ ಆದಮೇಲೆ ಆಲ್ ಇಂಡಿಯಾ ರ್ಯಾಂಕ್ 1 ಬಂತು. ಸೊ ಅದಾದ ನಂತರ ವಿ ಗಾಟ್ ಮೋರ್ ಸ್ಟೂಡೆಂಟ್ಸ್, ಬೆಟರ್ ರಿಸಲ್ಟ್ಸ್ ಬಂತು. ಸೊ ಇನ್ಸೈಟ್ಸ್ IAS ಬ್ಯಾಂಗ್ಳೂರನ್ನು ಇವತ್ತು IAS ಹಬ್ ಆಗಿ ಮಾಡೋದಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಮುಂಚೆ ಯಾರೇ ಕರ್ನಾಟಕದಿಂದ IAS ಮಾಡ್ತೀನಂದರೂ ಕಣ್ಣು ಮುಚ್ಕೊಂಡು ಡೆಲ್ಲಿಗೆ ಹೋಗ್ತಾಯಿದ್ದೆ. ಯಾಕಂದರೆ ಇಲ್ಲಿ ಆಪ್ಷನ್ಸ್ ಇರಲಿಲ್ಲ, IAS ಲೆವೆಲಿಗೆ ಟ್ರೈನಿಂಗ್ ಯಾವುದೂ ಇರಲಿಲ್ಲ ಇಲ್ಲಿ. ಸೊ ಇಲ್ಲಿ ಬೆಂಗಳೂರಿನಲ್ಲಿ ಚಂದ್ರ ಲೇಔಟ್ ಇವತ್ತು ಇದರದ್ದೇ ಆದ ಒಂದು ಎಕಾನಮಿ ಸೃಷ್ಟಿಯಾಗಿದೆ. ಮುಂಚೆ ಇಲ್ಲಿ ಬುಕ್ ಸ್ಟಾಲ್ಗಳಿರಲಿಲ್ಲ, ಜೆರಾಕ್ಸ್ ಅಂಗಡಿಗಳಿರಲಿಲ್ಲ, ರಿಯಲ್ ಎಸ್ಟೇಟ್ ಡೆವಲಪ್ ಆಗಿದೆ, ಜ್ಯೂಸ್ ಅಂಗಡಿಗಳು, ಕಾಫಿ ಅಂಗಡಿಗಳು, ಹೋಟೆಲ್ ಉದ್ಯಮ. ಸೊ ಬಿಕಾಸ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಬಂದಾಗ ಇದು ಕೂಡ ಒಂದು ಡೆವಲಪ್ ಆಯಿತು. ಆಮೇಲೆ ಕರ್ನಾಟಕದಿಂದ ಏನು ಅಮೌಂಟು ಡೆಲ್ಲಿಗೆ ಹೋಗ್ತಾಯಿತ್ತು, ನಮ್ಮ ಹುಡುಗರು ಇಲ್ಲಿಗಿಂತ 3 ಪಟ್ಟು ಫೀಸ್ ಕಟ್ಟಿ ಕೋಚಿಂಗ್ ತೊಗೋಬೇಕಿತ್ತು. ಸೊ ನಾವು ಅದನ್ನು ಕಡಿಮೆ ರೇಟಲ್ಲಿ ಕರ್ನಾಟಕ ದುಡ್ಡು ಕರ್ನಾಟಕದಲ್ಲೇ ಉಳಿಸೋ ರೀತಿಯಲ್ಲಿ. ಆಮೇಲೆ ಇವತ್ತು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ IAS ಪಾಸ್ ಮಾಡ್ತಾಯಿದ್ದಾರೆ. ಮುಂಚೆ ನೀವು 5-6 ಜನ IAS ಆದರೆ ಅದು ಒಂದು ರೆಕಾರ್ಡ್ ಅಂತ ಭಾವಿಸ್ತಾಯಿದ್ರು. ಇವತ್ತು ಪ್ರತಿ ವರ್ಷ 30ರಿಂದ 35 ಜನ IAS ಪಾಸ್ ಮಾಡ್ತಾಯಿದ್ದಾರೆ. ಸೊ ಈ ಸಂಸ್ಥೆ ಕಟ್ಟಬೇಕನ್ನೋ ಕನಸು ಕಂಡು ಕಟ್ಟಿದ್ದಂಥ ಸಂಸ್ಥೆ ಅಲ್ಲ ಇದು. ನಾನು PDO ಬಿಟ್ಟೆ, ಆಮೇಲೆ KS ಕ್ಯಾನ್ಸಲ್ ಆಯಿತು. ಸೊ ಐ ವಾಸ್ ಅನ್ಎಂಪ್ಲಾಯ್ಡ್. ಬಟ್ ಒಂದು ಬ್ಲಾಗ್ ಇತ್ತು, ಬ್ಲಾಗಲ್ಲಿ ಬರಿತಾ ಇದ್ದೆ. ಸುಮಾರು ಹುಡುಗರು ಬಂದು ಅವ್ರ ಆನ್ಸರ್ಸ್ ಬರೀತಾಯಿದ್ರು, ಇವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದೆ, ಅಲ್ಲಿ ಮಾರ್ಗದರ್ಶನ ಕೊಡ್ತಾಯಿದ್ದೆ. ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಇದನ್ನು ಆನ್ಲೈನ್ ಕೂತ್ಕೊಂಡು ಮನೆಯಿಂದ ಮಾಡ್ತಾಯಿದ್ದೀನಿ, ಯಾಕೆ ಕ್ಲಾಸ್ ರೂಮಲ್ಲಿ ಮಾಡಬಾರ್ದು ಅಂತ ಒಂದು ಅನ್ನಿಸ್ತು. ಮತ್ತು ಬೈ ದಟ್ ಟೈಮ್ ನನಗೆ ಒಂಥರ ಪ್ಯಾಷನ್ ಆಗಿತ್ತು. ಇದು ಒಂದು ಮಾರ್ಗದರ್ಶನ ಕೊಡೋದು, ಯಾರು ಬಂದರೆ ಹೆಲ್ಪ್ ಮಾಡೋದು ಅನ್ನೋದು ಒಂದು ಪ್ಯಾಷನ್ ಆಗಿತ್ತು. ಸೊ ಅದನ್ನು ಆ್ಯಸ್ ಇಟ್ಸ್ ಕಂಟಿನ್ಯೂಯೇಷನ್ ಬೆಂಗಳೂರಿಗೆ ಬಂದು ಹುಟ್ಟಾಕಿದೆ. ಬೆಳಗಿಂದ ರಾತ್ರಿ ಸ್ಟೂಡೆಂಟ್ಸ್ ಥರ ನಾನು ಅಪ್ಡೇಟೆಡ್ ಆಗಿ ಮಾರ್ಗದರ್ಶನ ಕೊಟ್ಟೆ. ಸೊ ಕ್ಲಿಕ್ ಆಯಿತು, ಸಕ್ಸಸ್ಫುಲ್ ಆಯಿತು. ಸೊ ತರಬೇತಿ ಪಡೆದ್ರು ಭಾಳ ಜನ ಇದ್ದಾರೆ. ಪ್ರತಿ ವರ್ಷ ನಮಗೇನಿಲ್ಲ ಅಂದರೂ 5,000 to 6,000 ಜನ ಸ್ಟೂಡೆಂಟ್ಸ್ ಬರ್ತಾರೆ ಕೋರ್ಸ್ ತಗೊಳ್ಳೋದಕ್ಕೆ. ಅದು ಲಾಸ್ಟ್ 5 ಇಯರ್ಸಿಂದ ಹಂಗೆ ಲೆಕ್ಕ ಹಾಕಿದರೆ ಒಂದು 30,000-40,000 ಸಾವಿರ ಜನ ಕೋಚಿಂಗ್ ತೊಗೊಂಡಿರ್ಬೋದು. ಆನ್ಲೈನಲ್ಲಿ ಲಕ್ಷಾಂತರ ಜನ ತೊಗೊಂಡಿದ್ದಾರೆ. ನಮ್ಮ ವೆಬ್ಸೈಟಲ್ಲಿ ಪ್ರತಿದಿನ ಏನಿಲ್ಲ ಅಂದರೂ 50,000 to 60,000 ಜನ ವಿಸಿಟ್ ಮಾಡ್ತಾರೆ, ಯೂನಿಕ್ ವಿಸಿಟರ್ಸು. ಎಲ್ಲ ಫ್ರೀ ರಿಸೋರ್ಸಸ್ ಇದೆ, insightsonindia.com ಅಂತ. ಆಮೇಲೆ ಸೆಕೆಂಡ್ಲಿ ಲಾಸ್ಟ್ 10 ಇಯರ್ಸಲ್ಲಿ 2014 to 2024 ಸುಮಾರು 1,500 ರ್ಯಾಂಕ್ಸ್ನ ನಾವು ಡೆಲಿವರ್ ಮಾಡಿದ್ದೀವಿ. ಆಲ್ UPSC ರ್ಯಾಂಕ್ಸ್, IAS, IPS, IRS, ಇಂಡಿಯನ್ ಫಾರಿನ್ ಸರ್ವಿಸ್,
ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್, ರೈಲ್ವೆ ಅಕೌಂಟ್ ಸರ್ವಿಸ್, ಈ ಥರ ಸುಮಾರು ಒಂದು 23 ಸರ್ವಿಸಸ್ ಬರುತ್ತೆ. ಆಮೇಲೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಕೂಡ ಇದೆ ಅದಕ್ಕೆ ಇನ್ ಅಡಿಷನ್ ಟು ದಟ್. ಸೊ ರಿಸಲ್ಟ್ ಓರಿಯೆಂಟೆಡ್ ಆಗಿರೋದ್ರಿಂದ ಪ್ರತಿ ವರ್ಷ ಒಂದು ಲಾಸ್ಟ್ 3 ಇಯರ್ಸ್ ಅರೌಂಡ್ 200 ರ್ಯಾಂಕ್ಸ್ ಬೇರೆ ಬೇರೆ ಕೋರ್ಸಸ್, ಕೇವಲ ಒಂದೇ ಕೋರ್ಸ್ ಅಲ್ಲ, ನಮ್ಮದು ಪ್ರಿಲಿಮ್ಸ್ಗೆ ಅಂತ ಕೋರ್ಸ್ ಇರುತ್ತೆ, ಮೇನ್ಸ್ಗೆ ಅಂತ ಇರುತ್ತೆ, ಇಂಟರ್ವ್ಯೂಗೆ ಸಪ್ರೇಟ್ ಇರುತ್ತೆ, ಎಲ್ಲ ಇಂಟಿಗ್ರೇಟೆಡ್ ಕೂಡ ಇರುತ್ತೆ. ಎಲ್ಲದೂ ಸೇರಿಸಿ ಒಂದು 200 ರ್ಯಾಂಕ್ಸ್ ನಮಗೆ ವರ್ಷ ಬರ್ತಾಯಿದೆ. ಬೇರೆಲ್ಲ ಗ್ಯಾರಂಟಿಗಳಿರ್ಬೋದು, ಟಿಕೆಟ್ ಗ್ಯಾರಂಟಿ ಇರಲ್ಲ ಯಾವ ಪಕ್ಷದಲ್ಲೂ. ನಾವು ಎಷ್ಟೇ ಹೋರಾಟ ಮಾಡಿ, ಎಷ್ಟೇ ಖರ್ಚು ಮಾಡಿ, ಎಷ್ಟೇ ಸಮಯ ವ್ಯರ್ಥ ಮಾಡಿ ಕೆಲಸ ಮಾಡಿದರೂ ಕೂಡ ಕೊನೆಯ ಕ್ಷಣದ ತನಕ ಉಸಿರು ಬಿಗಿಡ್ದು ಕಾಯ್ಕೋಬೇಕು, ನಮ್ಮ ಟಿಕೆಟ್ ಸಿಗುತ್ತೋ ಇಲ್ಲ ಅಂತ ಗ್ಯಾರಂಟಿ ಇರಲ್ಲ. ಸೊ ಅದನ್ನು ತಪ್ಪಿಸಿ ಬರೋರು 100 ಜನ ಇರ್ತಾರೆ. ಸೊ ಹಾಗಾಗಿ ಮತ್ತೆ ಅನ್ಸರ್ಟೆಂಟಿ ಬೇಡ. ಇಂಡಿಪೆಂಡೆಂಟಾಗಿ MP ಎಲೆಕ್ಷನ್ ಮಾಡಿದ್ದೀವಿ. ಐ ಥಿಂಕ್ MLA ಎಲೆಕ್ಷನ್ ಇಂಡಿಪೆಂಡೆಂಟಾಗಿ ಮಾಡಿ ಗೆಲ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಹಾಗಾಗಿ ಸದ್ಯಕ್ಕೆ ಪಾರ್ಟಿ ಯಾವುದು ಬೇಡ. ಬಟ್ ನಾವು ಅರ್ಹತೆ ನಮಗಿದೆ, ಸಾಮರ್ಥ್ಯ ಇದೆ, ಪ್ರತಿಭೆ ಇದೆ ಅಂತ ಪಾರ್ಟಿ ಏನಾದ್ರು ಗುರುತಿಸಿ ಟಿಕೆಟ್ ಕೊಟ್ಟರೆ ಖಂಡಿತವಾಗಿಯೂ ಟಿಕೆಟ್ ತಗೊಂಡು ಹೋರಾಟ ಮಾಡ್ತೀವಿ. ವಿಜಯವಾಣಿ ಅನ್ನೋದು ಒಂದು ಫ್ರೆಶ್ ಬ್ರೀದ್ ಆಫ್ ಏರ್ ಅನ್ನೋ ಥರ ಕರ್ನಾಟಕಕ್ಕೆ ಬಂದಿದ್ದು, ಅದೆಲ್ಲ ನಮ್ಗೆ ಗೊತ್ತಿರೋಂಥದ್ದು. ಆಮೇಲೆ ಬಹಳ ಮುಖ್ಯವಾಗಿ ವಿಜಯವಾಣಿ ವೈ ಐ ಆಮ್ ಪ್ರೌಡ್ ಅಂತಂದರೆ ಕರ್ನಾಟಕದ ಸಂಸ್ಕೃತಿನ ಕಾಪಾಡೋದ್ರ ಜೊತೆಗೆ, ಬೆಳೆಸೋದ್ರ ಜೊತೆಗೆ ಅದನ್ನು ಗಟ್ಟಿಗೊಳಿಸೋ ಕೆಲಸನ ವಿಜಯವಾಣಿ ನಿರಂತರವಾಗಿ ಮಾಡ್ತಾಯಿದೆ. ಅವೆಲ್ಲ ಸಪ್ಲಿಮೆಂಟ್ ಎವ್ರಿ ಡೇ ಒಂದೊಂದು ಡಿಫ್ರೆಂಟ್ ಸಪ್ಲಿಮೆಂಟ್ಸ್ ಏನಿದಾವಲ್ಲ, ಎವ್ರಿ ಡೇ ಒಂದೊಂದು ಡಿಫ್ರೆಂಟ್ ವ್ಯಾಲ್ಯೂನ ಅಪ್ಹೋಲ್ಡ್ ಮಾಡೋ ಕೆಲಸ ಮಾಡ್ತಾಯಿದೆ. ಆಮೇಲೆ ದಾವಣಗೆರೆಯಲ್ಲಿ ವಿಶೇಷವಾಗಿ ನಾನು ಎಲೆಕ್ಷನ್ ಮಾಡಬೇಕಾದ್ರೆ ಅಲ್ಲಿ ವಿಜಯವಾಣಿ ಸ್ಟಾಫ್ ಏನಿದ್ರು ಅವ್ರ ಜೊತೆ ಒಳ್ಳೆಯ ಒಂದು ಒಡನಾಟ ಬೆಳೀತು. ಎಡಿಟರ್ಸ್ ಇರ್ಬೋದು, ರಿಪೋರ್ಟರ್ಸ್ ಇರ್ಬೋದು, ಆ್ಯಂಡ್ ದೇ ವರ್ ಆಲ್ ವೆರಿ ಆಬ್ಜೆಕ್ಟಿವ್. ಏನೇ ಆದರೂ ಕೂಡ ಆಬ್ಜೆಕ್ಟಿವ್ ಬರೀತಾಯಿದ್ರು. ಸೊ ದಾವಣಗೆರೆ ಅನ್ನೋ ಒಂದು ಜಾಗದಲ್ಲಿ ಯಾರಿಗೂ ಎದುರದಂಗೆ ಬರೀಬೇಕಂತಂದರೆ ಆಬ್ಜೆಕ್ಟಿವಿಟಿಯ ಕರೇಜ್ ತುಂಬ ಇಂಪಾರ್ಟೆಂಟ್, ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಆಮೇಲೆ ಈ ಒಂದು ಅವಾರ್ಡ್ಗೆ ನಾನು ಅರ್ಹ ಅನ್ನೋದನ್ನು ಭಾವಿಸಿ ಸೆಲೆಕ್ಟ್ ಮಾಡಿರೋದು ನಿಜವಾಗ್ಲೂ ಕೂಡ ಧನ್ಯ. ಅದಕ್ಕೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣ ಕ್ಷೇತ್ರವನ್ನ ಬಿಟ್ಟರೆ ವಿನಯ್ ಕುಮಾರ್ ರಾಜಕಾರಣದಲ್ಲೂ ಭರವಸೆ ಮೂಡಿಸಿದ್ದಾರೆ. ಜನಪ್ರತಿನಿಧಿಯಾಗಿ ಸಮಾಜಕ್ಕೆ ಹೆಚ್ಚಿನ ಸೇವೆ ಸಲ್ಲಿಸುವ ಮಹತ್ವಾಕಾಂಕ್ಷೆ ಹೊಂದಿದ್ದಾರೆ. ಇವರ ರಾಜಕೀಯ ಪ್ರಯಾಣ ಆರಂಭವಾಗಿದ್ದು 2023ರ ಆಗಸ್ಟ್ನಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ತವರು ಜಿಲ್ಲೆ ದಾವಣಗೆರೆಯಲ್ಲಿ ಲೋಕಸಭಾ ಚುನಾವಣೆಯ ಅದೃಷ್ಟ ಪರೀಕ್ಷೆಗಿಳಿದ್ರು. ಹಳ್ಳಿಗೆ ಹೋಗಿ ಬೇರು ಮಟ್ಟದಲ್ಲಿ ಇರುವ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡರು. ಪಾದಯಾತ್ರೆ ಮಾಡುವ ಮೂಲಕ ಧೂಳೆಬ್ಬಿಸಿದರು. ಅಲ್ಪ ಅವಧಿಯಲ್ಲೇ ಜನರ ನಡುವೆ ಗುರುತಿಸಿಕೊಂಡು ಸಂಚಲನ ಸೃಷ್ಟಿಸಿದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆಯಲು ವಿನಯ್ ಕುಮಾರ್ ತೀವ್ರ ಪೈಪೋಟಿ ನೀಡಿದ್ರು. ಅಂತಿಮವಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ನೀಡಲಾಯಿತು. ಅಷ್ಟು ಹೊತ್ತಿಗಾಗಲೇ ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿದ್ದ ವಿನಯ್ ಕುಮಾರ್ ಸುಮ್ಮನಾಗಲಿಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಮೂಲಕ ಎದುರಾಳಿಗಳ ನಿದ್ದೆಗೆಡಿಸಿದರು. ಅದೃಷ್ಟ ಪರೀಕ್ಷೆಯಲ್ಲಿ ವಿನಯ್ ಕುಮಾರ್ ಸೋಲಬೇಕಾಯಿತು. ವಿಧಾನಸಭೆ ಪ್ರವೇಶಿಸುವುದು ಅವರ ಮುಂದಿನ ಗುರಿಯಾಗಿದೆ. ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಎಂಬ ಅಭಿಯಾನ ಕೈಗೊಂಡಿದ್ದಾರೆ. ಕೃಷಿ ಅದಾಲತ್, ಆರೋಗ್ಯ ಅದಾಲತ್, ಜನತಾ ಅದಾಲತ್ ಆಯೋಜಿಸಿ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿದ್ದಾರೆ. ವಿನಯ್ ಕುಮಾರ್ ಅವರು 2013 ಡಿಸೆಂಬರ್ನಲ್ಲಿ ಬೆಂಗಳೂರಿಗೆ ಆಗಮಿಸಿ ಇನ್ಸೈಟ್ಸ್ IAS ಸಂಸ್ಥೆಯನ್ನ ಚಂದ್ರ ಲೇಔಟ್ನಲ್ಲಿ ಹುಟ್ಟುಹಾಕಿದ್ರು. ಇನ್ನು ಇನ್ಸೈಟ್ ಸಂಸ್ಥೆಯ ಕುರಿತಂತೆ ಅವರ ಸಿಬ್ಬಂದಿ ಹೇಳಿದ್ದಿಷ್ಟು. ಹಲೋ ಸರ್, ನಾನು ಶ್ರುತಿ ಅಂತ. ಸೊ ನಾನು ಇಲ್ಲಿ ಅಡ್ಮಿಷನ್ ಸೆಕ್ಷನಲ್ಲಿ ವರ್ಕ್ ಮಾಡ್ತಿದ್ದೀನಿ ಇನ್ಸೈಟ್ಸಲ್ಲಿ. ವಿನಯ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಹಿ ಈಸ್ ವೆರಿ ಕೈಂಡ್ ಟುವರ್ಡ್ಸ್ ಎನಿ ಸ್ಟೂಡೆಂಟ್. ಸೊ ಎನಿ ಆನ್ಸರ್ ರೈಟಿಂಗ್ ಇರ್ಬೋದು ಅಥವಾ ಎಸೆ ಇರ್ಬೋದು, ಎಥಿಕ್ಸ್ ಇರ್ಬೋದು, ಯಾವುದಕ್ಕೆ ಆದ್ರೂ ಹಿ ಈಸ್ ವೆರಿ ಸಪೋರ್ಟಿವ್. ಸ್ಟೂಡೆಂಟ್ಸ್ಗೆ ಅಂತ ಬಂದಾಗ ಫಸ್ಟ್ ಹೀಲ್ ಸ್ಟ್ಯಾಂಡ್ ಟುವರ್ಡ್ಸ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಹಿ ಈಸ್ ವೆರಿ ಪೇಷನ್ಸ್ ಆಲ್ಸೋ ಟುವರ್ಡ್ಸ್ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಏನೇ ಬಂದ್ರೂ, ಏನೇ ಪ್ರಾಬ್ಲಮ್ಸ್ ಇದ್ರೂ ಫಸ್ಟ್ ಸ್ಟೂಡೆಂಟ್ಸ್ಗೆ ನಿಂತ್ಕೊಂಡು ಸಾಲ್ವ್ ಮಾಡ್ತಾರೆ. ಆ್ಯಂಡ್ ಹಿ ಈಸ್ ಬೀಯಿಂಗ್ ವೆರಿ ಕೈಂಡ್ ಟುವರ್ಡ್ಸ್ ಸ್ಟೂಡೆಂಟ್ಸ್ ಅನ್ನೋದಕ್ಕೆ ಹಿ ಈಸ್ ಲೈಕ್ ಒಂದ್ಸತಿ ಲೈಕ್ ಐ ಹ್ಯಾವ್ ಸೀನ್ ದಟ್ ಫಾರ್ ದ ಬ್ಲೈಂಡ್ ಸ್ಟೂಡೆಂಟ್ಸ್ಗೂ ಕೂಡ ಹಿ ಈಸ್ ಗಿವನ್ ಫ್ರೀ ಅಡ್ಮಿಷನ್ಸ್. ಆ್ಯಂಡ್ ವೆನ್ ಫಾರ್ಮರ್ ಏನಾದರೂ ಬ್ಯಾಕ್ಗ್ರೌಂಡಿಂದ ಬಂದರೆ ಹಿಲ್ ಬಿ ವೆರಿ ಸಪೋರ್ಟಿವ್ ಟು ದೆಮ್. ಅವ್ರಿಗೆ ಫೀಸ್ ಇರ್ಬೋದು ಅಥವಾ ಯಾವುದ್ರಲ್ಲೇ ಆದ್ರೂ ಹಿಲ್ ಬಿ ವೆರಿ ಸಪೋರ್ಟಿವ್. ಆ್ಯಂಡ್ ಎನಿ ರಿಲೇಟೆಡ್ ಇಶ್ಯೂಸ್ ಇದ್ರೂ ಹಿಲ್ ಬಿ ದೇರ್ ಟು ಸಾಲ್ವ್ ಫಾರ್ ದ್ಯಾಟ್.
ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪರೀಕ್ಷೆ ಪಾಸಾಗಿದ್ರು. ಮೈಸೂರಿನ ಕೆಆರ್ ನಗರ ತಾಲೂಕಿನ ಕರ್ಪೂರಹಳ್ಳಿ ಪಿಡಿಒ ಆಗಿ 2 ವರ್ಷ ಕೆಲಸ ಮಾಡಿದ್ರು. ನಂತರ 2013ರಲ್ಲಿ ಕೆಎಎಸ್ ಪರೀಕ್ಷೆ ಎದುರಿಸಿ ಪಾಸ್ ಕೂಡ ಆಗಿದ್ರು. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆ ವೇಳೆ ಕ್ಷೇತ್ರದಾದ್ಯಂತ 650 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಮತದಾರರ ಮನಸ್ಸು ಸೆಳೆದಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು. ಎದುರಾಳಿ ಅಭ್ಯರ್ಥಿ ವಿರುದ್ಧ ಗೆಲ್ಲಲಾಗದಿದ್ದರೂ ಜನರ ಒಲವು ಗಳಿಸುವಲ್ಲಿ ಸಫಲರಾಗಿದ್ರು. ವಿನಯ್ ಕುಮಾರ್ ತಮ್ಮ ಸಂಸ್ಥೆ ಆರಂಭದ ದಿನದಿಂದಲೂ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಶಿಕ್ಷಣ ಕ್ಷೇತ್ರ, ರಾಜಕೀಯ, ಸಮಾಜ ಸೇವೆ ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮ ಸೇವೆಯನ್ನ ಮಾಡುತ್ತಿರುವ ವಿನಯ್ ಕುಮಾರ್ ಅವರ ಸಾಧನೆಯನ್ನ ಗುರುತಿಸಿ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ.